ವೆಲ್ಕಮ್ ಬ್ಯಾಕ್ ಟು ಸೌಮ್ಯ ಕನ್ನಡ ಚಾನಲ್. ನಾನು ನಿಮ್ಮ ಸೌಮ್ಯ. ಫ್ರೆಂಡ್ಸ್, ನಾನೊಂದು ಪ್ರಶ್ನೆ ಕೇಳ್ತೀನಿ. ಈ ಪ್ರಪಂಚದಲ್ಲಿ ತುಂಬಾ ಅತ್ಯಂತ ಅಮೂಲ್ಯವಾದ ವಸ್ತುಗಳಿಗೆ, ಬೆಲೆ ಬಾಳೋ ವಸ್ತುಗಳಿಗೆ ಡಿಸ್ಕೌಂಟ್ ಸೇಲ್ ಎಲ್ಲಾದರೂ ಕೇಳಿದ್ದೀರಾ ಅಥವಾ ನೋಡಿದ್ದೀರಾ? ಖಂಡಿತ ಇಲ್ಲ ತಾನೆ. ಯಾಕಂದರೆ ಅವುಗಳಿಗೆ ಅವುಗಳ ಬೆಲೆ ಏನು ಅಂತ ಗೊತ್ತಿರುತ್ತೆ. ಹಾಗಿರಬೇಕಾದ್ರೆ ಅದಕ್ಕಿಂತಲೂ ತುಂಬಾ ಅಮೂಲ್ಯವಾದದ್ದು ನಿಮ್ಮ ಜೀವನ, ನಿಮ್ಮ ಪ್ರೀತಿ, ನಿಮ್ಮ ಟೈಮ್. ಯಾರ ಮುಂದೆನೋ ಯಾಕೆ ನಾವು ಕಮ್ಮಿ ಆಗಬೇಕು? ಯಾರೋ ಒಬ್ಬರು ನಮ್ಮನ್ನು ಬೇಡ ಅಂದ ತಕ್ಷಣವೇ ನಾವು ನಮ್ಮ ಪ್ರಪಂಚನೇ ಮುಳುಗೋಯ್ತು ಅನ್ನೋ ರೀತಿಯಲ್ಲಿ ನಾವು ಯಾಕೆ ಕುಸಿದೋಗ್ಬೇಕು? ಖಂಡಿತ ಬೇಡ. ಒಬ್ಬ ವ್ಯಕ್ತಿ ನಮ್ಮನ್ನು ಬೇಡ ಅಂತಿದ್ದಂಗೆ ನಾವು ತೋರಿಸೋ ಪ್ರತಿಕ್ರಿಯೆ, ರಿಯಾಕ್ಷನ್ ಇರುತ್ತಲ್ಲ, ಅದು ಹೇಗಿರುತ್ತೆ ಅನ್ನೋದ್ರ ಮೇಲೆ ನಮ್ಮ ವ್ಯಕ್ತಿತ್ವ ಅನ್ನೋದು ನಿರ್ಧಾರ ಆಗುತ್ತೆ. ಆ ಟೈಮಲ್ಲಿ ನಿಮ್ಮ ಆತ್ಮ ಗೌರವವನ್ನು ನೀವು ಉಳಿಸ್ಕೊತೀರಾ ಅಥವಾ ಕಳೆದ್ಕೊತೀರಾ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಇವತ್ತಿನ ವಿಡಿಯೋ ತುಂಬಾ ಇಂಪಾರ್ಟೆಂಟ್ ಅಂತಲೇ ಹೇಳ್ಬೋದು. ಟಾಕ್ಸಿಕ್ ರಿಲೇಷನ್ಶಿಪ್ಪಿಂದ ಹೊರಬಂದು ಕ್ಲಾಸಿ ಎಕ್ಸಿಟ್ ಪಡೆಯೋದು ಹೇಗೆ ಅಂತ ಇವತ್ತು ನಾವು ಮಾತನಾಡೋಣ. ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಇದು ನಿಮ್ಮ ಬದುಕನ್ನು ನೋಡೋ ದೃಷ್ಟಿಯನ್ನೇ ಬದಲಾಯಿಸ್ಬೋದು. ಮೊದಲನೇ ವಿಷಯ ನಾವು ಅರ್ಥ ಮಾಡ್ಕೊಬೇಕು. ಯಾವುದೇ ಸಂಬಂಧ ಅಥವಾ ರಿಲೇಷನ್ಶಿಪ್ ಅನ್ನೋದು ಇಬ್ಬರ ಮನಸ್ಸುಗಳ ಒಪ್ಪಂದ. ಒಬ್ಬರಿಗೆ ಆ ಸಂಬಂಧ ಬೇಡ ಅಂದಾಗ ಅದು ಅಲ್ಲಿಗೆ ಮುಗೀತು ಅಂತಲೇ ಅರ್ಥ. ಹೋಗೋರನ್ನ ನಾವು ಬಲವಂತವಾಗಿ ತಡೆಯೋಕ್ಕೆ ನೋಡೋದು ಅಂದರೆ ಪೂರ್ತಿ ಒಣಗಿ ಹೋದ ಗಿಡಕ್ಕೆ ನಾವು ಬಣ್ಣ ಹಚ್ಚಿ ಬದುಕಿಸೋಕೆ ಪ್ರಯತ್ನ ಪಟ್ಟ ಹಾಗೆ. ನೋಡೋಕ್ಕೆ ಅದು ಚೆನ್ನಾಗಿ ಕಾಣ್ಬೋದು, ಆದರೆ ಅದರಲ್ಲಿ ಜೀವನೇ ಇರಲ್ಲ. ದಯವಿಟ್ಟು ನೆನ್ಪಿಡಿ, ನೀವು ಗೋಗರ್ದು, ಕಾಡಿ, ಬೇಡಿ ಅಥವಾ ಎಮೋಷ್ನಲ್ ಬ್ಲ್ಯಾಕ್ ಮೇಲ್ ಮಾಡಿ ಅವ್ರನ್ನ ದೈಹಿಕವಾಗಿ ನೀವು ತಡಿಬಹುದೇನೋ, ಆದರೆ ಅವ್ರನ್ನ ಮನಸ್ಸನ್ನು, ಅವರ ಗೌರವವನ್ನು ನೀವು ಯಾವತ್ತೂ ಪಡೆಯೋಕ್ಕೆ ಆಗಲ್ಲ. ಪ್ರೀತಿ ಇಲ್ಲದ ಕಡೆ ಗೌರವ ಇರಲ್ಲ, ಗೌರವ ಇಲ್ಲದ ಕಡೆ ನೀವಿರಬಾರ್ದು. ಇದು ಒಂದು ರೀತಿ ಮಾನಸಿಕ ಸೆರೆಮನೆ ಇದ್ದ ಹಾಗೆ. ಅದರಿಂದ ಎಷ್ಟು ಬೇಗ ಹೊರಬರ್ತೀರೋ ಅಷ್ಟು ಒಳ್ಳೆಯದು. ಜೇಬಲ್ಲಿ 10 ರೂಪಾಯಿ ಇಟ್ಕೊಂಡವನಿಗೆ ಕೋಟಿ ಬೆಲೆ ಬಾಳೋ ವಜ್ರದ ಬೆಲೆ ಏನು ಗೊತ್ತು? ಅವನಿಗೆ ಅದು ಬರೀ ಒಂದು ಹೊಳೆಯೋ ಕಲ್ಲಷ್ಟೇ. ಅವನಿಗೆ ಬೆಲೆ ಗೊತ್ತಿಲ್ಲ ಅಂದ ತಕ್ಷಣ ವಜ್ರದ ಬೆಲೆ ಕಮ್ಮಿ ಆಗುತ್ತಾ? ಖಂಡಿತ ಇಲ್ಲ. ಹಾಗೆಯೇ ನಿಮ್ಮ ಬೆಲೆ ತಿಳಿಯದ ವ್ಯಕ್ತಿ ನಿಮ್ಮನ್ನು ಬೇಡ ಅಂದ ತಕ್ಷಣ ನಿಮ್ಮ ಮೌಲ್ಯ ಯಾವತ್ತೂ ಕಡಿಮೆ ಆಗಲ್ಲ. ಇಂಗ್ಲೀಷ್ನಲ್ಲಿ ಒಂದು ಮಾತಿದೆ, ದಿ ಪ್ರಾಬ್ಲಮ್ ಈಸ್ ನಾಟ್ ವಿತ್ ದ ಡೈಮಂಡ್, ಇಟ್ಸ್ ವಿತ್ ದ ಬಯರ್ಸ್ ಕೆಪಾಸಿಟಿ. ಅಂದರೆ ಸಮಸ್ಯೆ ವಜ್ರದಲ್ಲ, ಅದನ್ನು ಕೊಂಡ್ಕೊಳ್ಳುವನ ಯೋಗ್ಯತೆಯಲ್ಲಿದೆ ಅಂತ. ನಿಮ್ಮ ಮಟ್ಟಕ್ಕೆ ತಕ್ಕ ವ್ಯಕ್ತಿಗಳು ನಿಮಗೆ ಸಿಗಬೇಕು ಅಂದರೆ ಮೊದಲು ನೀವು ನಿಮ್ಮ ಬೆಲೆಯನ್ನು ನೀವು ಕಡಿಮೆ ಮಾಡ್ಕೊಳ್ಳೋದನ್ನು ನಿಲ್ಲಿಸಬೇಕು. ಸರಿ ಸೌಮ್ಯ, ಹೇಳೋದೇನೋ ಸುಲಭ, ಆದರೆ ಆ ನೋವಿದೆಯಲ್ಲ, ಆ ನೋವಿಂದ ಹೊರಬರೋದು ತುಂಬಾ ಕಷ್ಟ ಅಂತ ನೀವು ಹೇಳ್ಬೋದು. ಇದು 100% ನಿಜಾನೇ. ಆದರೆ ಹೊರ ಬರಲೇಬೇಕಲ್ವಾ? ಹಾಗಂತ ಎಷ್ಟು ದಿನ ನಾವು ಆ ನೋವಲ್ಲೇ ಇರೋಕ್ಕಾಗತ್ತೆ? ಆ ನೋವಿಂದ ಹೊರಬರೋದು ಹೇಗೆ ಅಂತ ಇವತ್ತಿನ ವಿಡಿಯೋನಲ್ಲಿ ನಾವೀಗ ತಿಳಿಯೋಣ. ಯಾವುದೇ ಸಂಬಂಧ ಮುರಿದಾಗ ನೋವಾಗೋದು ಸಹಜನೇ. ಸೈಕಾಲಜಿ ಪ್ರಕಾರ ಫಸ್ಟ್ 40 ಡೇಸಿಂದ 60 ಡೇಸ್ ಈ ನೋವು ತುಂಬಾ ಹೆಚ್ಚಾಗಿರುತ್ತೆ. ಇದನ್ನು ಒಂದು ಕ್ಲಾಸಿ ಹಾದಿಯಲ್ಲಿ ದಾಟಲು ಇಲ್ಲಿದೆ ಕೆಲ ಪ್ರಾಕ್ಟಿಕಲ್ ಸಲಹೆಗಳು. ಅದರ ಬಗ್ಗೆ ಸಹ ಈಗ ನಾವು ನೋಡೋಣ. ಇದು ತುಂಬಾ ಮುಖ್ಯ. ಮುಂದಿನ 60 ದಿನ ಆ ವ್ಯಕ್ತಿಗೆ ನೀವು ಮೆಸೇಜ್ ಮಾಡೋದು, ಕಾಲ್ ಮಾಡೋದು ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ಅವರನ್ನು ಫಾಲೋ ಮಾಡೋದನ್ನು ನೀವು ಪೂರ್ತಿಯಾಗಿ ನಿಲ್ಲಿಸಿ. ಇದು ಅವ್ರಿಗಾಗಲ್ಲ, ನಿಮ್ಮ ಮನಸ್ಸಿನ ಶಾಂತಿಗಾಗಿ. ಅವರ ಹಳೆಯ ಫೋಟೋಗಳು, ಚಾಟ್ಗಳನ್ನ ನೀವು ಪದೇ ಪದೇ ನೋಡ್ತಾ ಕೂರಬೇಡಿ. ಅವುಗಳನ್ನ ನೀವು ಡಿಲೀಟ್ ಮಾಡಿ ಅಥವಾ ನಿಮ್ಮ ಕಣ್ಣಿಗೆ ಕಾಣದ ಹಾಗೆ ಅದನ್ನು ಮಾಡಿ. ಹಳೆ ಡಿಜಿಟಲ್ ನೆನಪುಗಳು ಹೋದರೆ ಮಾತ್ರ ಹೊಸ ಆಲೋಚನೆಗಳು ಶುರು ಆಗುತ್ತೆ. ನಿಮಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಹಳೆ ನೆನಪುಗಳಿಂದ ದೂರ ಇರಲು ಪ್ರಯತ್ನಿಸಿ. ಹೇಗೆ ಅಂದರೆ ನೀವು ಜಿಮ್ಮಿಗೆ ಸೇರೋದು, ಯೋಗ ಮಾಡೋದು ಅಥವಾ ಹೊಸ ಸ್ಕಿಲ್ಸ್ ಕಲಿಯೋ ಮೂಲಕ ನಿಮಗೆ ಮೆದುಳಿಗೆ ನೀವು ಕೆಲಸ ಕೊಡಿ. ಯಾವಾಗ ನೀವು ಮೆದುಳಿಗೆ ಕೆಲಸ ಕೊಡ್ತೀರೋ ಬೇರೆ ಕಡೆ ನಿಮಗೆ ಗಮನ ಹರಿಸೋದಿಲ್ಲ, ಆವಾಗ ಹಳೆ ನೆನಪುಗಳು ದೂರ ಆಗುತ್ತೆ. ಹಾಗೆಯೇ ನಿಮಗೆ ಯಾರು ಬೆಲೆ ಕೊಡ್ತಾರೋ ಹೆಚ್ಚು ಅಂಥವ್ರ ಹತ್ರ ನೀವು ಟೈಮ್ ಸ್ಪೆಂಡ್ ಮಾಡಿ. ನಮ್ಮ ಫೇವ್ರೆಟ್ ರತನ್ ಟಾಟಾ ಅವರು ಸಹ ಲವ್ ಫೇಲ್ಯೂರ್ ಆಗಿತ್ತು ಅವ್ರಿಗೂ. ಆದರೆ ಅವರು ಆ ನೋವಿನಲ್ಲಿ ಮುಳುಗೋಗಲಿಲ್ಲ. ಆ ಶಕ್ತಿಯನ್ನೇ ತಮ್ಮ ಸಾಮ್ರಾಜ್ಯ ಕಟ್ಟಲು ಅವರು ಬಳಸಿದ್ರು. ಒಬ್ಬ ವ್ಯಕ್ತಿ ನಿಮ್ಮ ಜೀವನದಿಂದ ಹೊರ ಹೋಗೋದು ಕೇವಲ ಒಂದು ಅಧ್ಯಾಯದ ಮುಕ್ತಾಯ ಅಷ್ಟೇ, ಪೂರ್ತಿ ಪುಸ್ತಕದ ಮುಕ್ತಾಯ ಅಲ್ಲ ಅನ್ನೋದನ್ನು ನೀವು ತಿಳಿದುಕೊಬೇಕು. ಕೊನೆಯದಾಗಿ ಒಂದು ಮಾತು,
ತುಂಬ ಜನರು ನನ್ನನ್ನು ಬೇಡ ಅಂದವ್ರಿಗೆ ನಾನು ಏನನ್ನು ಕಳ್ಕೊಂಡೆ ಅಂತ ತೋರಿಸ್ಬೇಕು ಅನ್ನೋದು ರಿವೆಂಜ್ಗಾಗಿ ಕಾಯ್ತಾರೆ. ಆದರೆ ನಿಜವಾದ ಕ್ಲಾಸ್ ಏನು ಗೊತ್ತಾ? ಸೈಲೆಂಟ್ ಸಕ್ಸಸ್. ನೀವು ಬೆಳಿಬೇಕು. ಎಷ್ಟರ ಮಟ್ಟಿಗೆ ಅಂದರೆ, ಒಂದು ಕಾಲದಲ್ಲಿ ನಿಮ್ಮನ್ನು ಬೇಡ ಅಂದವರು ಈಗ ನಿಮ್ಮನ್ನು ಭೇಟಿ ಆಗಬೇಕು ಅಂತ ಅಪಾಯಿಂಟ್ಮೆಂಟ್ ಪಡೆಯೋಷ್ಟು ನೀವು ಅಂಥ ಮಟ್ಟಕ್ಕೆ ನೀವು ಬೆಳಿಬೇಕು. ಇದನ್ನೇ ವರ್ಟಿಕಲ್ ಗ್ರೋತ್ ಅಂತ ಹೇಳೋದು. ನಿಮ್ಮ ಗೆಲುವಿನ ಶಬ್ದದ ಮುಂದೆ ನಿಮ್ಮ ಹಳೆಯ ನೋವುಗಳು ಕೇಳಿಸ್ಬಾರ್ದು. ಜೀವನ ತುಂಬ ಚಿಕ್ಕದು ಕಣ್ರಿ. ನಿಮ್ಮನ್ನು ಅರ್ಥ ಯಾರು ಮಾಡ್ಕೊಳ್ಳಲ್ಲೋ ಅಂಥವ್ರಿಗಾಗಿ ನೀವು ಕಣ್ಣೀರು ಸುರಿಸೋದಕ್ಕಿಂತ ನಿಮ್ಮನ್ನು ನೀವು ಗೌರವಿಸ್ಕೊಂಡು ಮುಂದೆ ಸಾಗಿ. ನಿಮ್ಮ ಆತ್ಮ ಗೌರವವೇ ನಿಮ್ಮ ಅತಿ ದೊಡ್ಡ ಆಸ್ತಿ. ಅದನ್ನು ಯಾರಿಗಾಗೋ ನೀವು ಬಿಟ್ಕೊಡ್ಬೇಡಿ. ಸ್ಟೇ ಕ್ಲಾಸಿ, ಸ್ಟೇ ಸ್ಟ್ರಾಂಗ್. ಈ ವಿಡಿಯೋ ನಿಮಗೆ ಯೂಸ್ಫುಲ್ ಅಂತ ಅನಿಸಿದರೆ ಪ್ಲೀಸ್ ಈಗಲೇ ನೀವು ಲೈಕ್ ಮಾಡಿ. ಹಾಗೆ ನಿಮ್ಗೆ ತಿಳಿದಿರೋರು ಎಲ್ಲರಿಗೂ ಶೇರ್ ಮಾಡೋದನ್ನು ಮಾತ್ರ ಮರಿಬೇಡಿ. ಇನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಈಗಲೇ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಒಳ್ಳೆಯ ವಿಷಯದೊಂದಿಗೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಗ್ನಗ್ತಾ ಇರಿ, ಖುಷಿಯಾಗಿರಿ.